ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗಿದ್ರಿಂದ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಎಷ್ಟು ಜೀವ ಬಲಿಯಾಗಿದೆ, ಸದ್ಯ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ, ಅಲ್ಲಿನ ಜನರ ಪರದಾಟ ಏನು, ಅವಾಂತರಗಳು ಏನಿದೆ, ಎಲ್ಲದರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಅನ್ನ ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದೆ. ಅಲ್ಲಿನ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ, ಜನರ ಸಮಸ್ಯೆಗಳ ಬಗ್ಗೆ ಇಂಚಿಂಚು ಮಾಹಿತಿನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ನೀರು ಪಾಲಾದವರಿಗೆ ಇವತ್ತು ಕೂಡ ಹುಡುಕಾಟ ಮುಂದುವರಿತಾ ಇದೆ. ಭೂ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣವಾಗಿ ಬಂದ್ ಆಗಿದೆ. ಪರ್ಯಾಯ ಮಾರ್ಗದಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಂಕೋಲಾ ತಾಲೂಕಿನ ಮಂಜುಗುಣಿ ಮೂಲಕ ಸಂಚಾರದ ವ್ಯವಸ್ಥೆಯಾಗಿದೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಮೃತದೇಹವನ್ನ ಹೊರತೆಗೆಯಲಾಗಿದೆ. ಬಟ್ ಎಷ್ಟು ಜನ ಮಿಸ್ಸಿಂಗ್ ಅನ್ನೋದೇ ಪ್ರಶ್ನೆ. 7 ಜನ ಅಂತ ಹೇಳಲಾಗ್ತಾ ಇತ್ತು, ಬಟ್ ಜನಸಂಖ್ಯೆ ಕೂಡ ದೊಡ್ಡದಾಗೋ ಸಾಧ್ಯತೆ ಇದೆ. ಸರಿಸುಮಾರು 15 ಜನ ಸಿಲುಕಾಕಿಕೊಂಡಿರುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರೋದು. ಹಾಗಾಗಿ ಉಳಿದವರ ಪತ್ತೆಗೆ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. ಕೆಲವರು ನೀರಿನಲ್ಲಿ ಕೊಚ್ಚಿ ಹೋಗಿರೋದ್ರಿಂದ ಅಲ್ಲೂ ಕೂಡ ಶೋಧ ನಡೀತಾ ಇರೋದನ್ನ ನಾವು ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎನ್ಡಿಆರ್ಎಫ್ ತಂಡ, ಅಧಿಕಾರಿಗಳ ತಂಡ ನಿರಂತರವಾಗಿ ಬೀಡು ಬಿಡೋ ಮೂಲಕ ಶೋಧ ನಡೆಸ್ತಾ ಇದೆ. ಬಟ್ ಮಳೆಯೇ ಅಡ್ಡಿ ಆಗ್ತಾ ಇದೆ ಶೋಧ ಕಾರ್ಯಾಚರಣೆಗೆ. ಮೇಲ್ನೋಟಕ್ಕೆ ಅವೈಜ್ಞಾನಿಕ ಕಾಮಗಾರಿ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ ರೀತಿ ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಸ್ಥಳದಲ್ಲಿ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಸ್ಪಾಟ್ ಅಲ್ಲಿದೆ. ಒಂದ್ ಕಡೆ ಕಾರ್ಯಾಚರಣೆ, ಅಲ್ಲಿನ ಅವೈಜ್ಞಾನಿಕ ಕಾಮಗಾರಿ, ಜನರ ಪರದಾಟ, ಎಲ್ಲದರ ಬಗ್ಗೆ ಕೂಡ ನಿಮ್ಮ ಮುಂದೆ ಮಾಹಿತಿನ ಇಡುವ ಪ್ರಯತ್ನಗಳಾಗ್ತಾ ಇದೆ. ಅಂಕೋಲಾದ ಶಿರೂರಲ್ಲಿ ಗುಡ್ಡ ಕುಸಿತವಾಗಿ ಸರಿಸುಮಾರು 7 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4 ಮೃತದೇಹವನ್ನ ಈಗ ಹೊರತೆಗೆಯಲಾಗಿದೆ. ಉಳಿದವರ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಾಗ್ತಾ ಇದೆ. ಈ ಘಟನೆಗೆ ಕಾರಣ ಏನು, ಪರಿಸ್ಥಿತಿ ಹೇಗಿದೆ, ಆ ಎಲ್ಲದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ. ಗುಡ್ಡ ಕುಸಿದು 7 ಜೀವಗಳು ಭೂಸಮಾಧಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ಮೇಘಸ್ಫೋಟ ಸಂಭವಿಸಿದೆ. ಏಕಾಏಕಿ ಗುಡ್ಡ ಕುಸಿದು ಒಂದೆರಡಲ್ಲ ಬರೋಬ್ಬರಿ 7 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ಇನ್ನು ಮೃತದೇಹಗಳನ್ನ ಹೊರತೆಗೆಯಲು ರಕ್ಷಣಾ ತಂಡ ಹಗಲು ರಾತ್ರಿ ಶೋಧ ನಡೆಸುತ್ತಿವೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಐಆರ್ಬಿ ವಿರುದ್ಧ ಪೊಲೀಸ್ ದೂರು ದಾಖಲು. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಐಆರ್ಬಿ ಆಡಳಿತ ಮಂಡಳಿ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿತ ಆರೋಪದ ಹಿನ್ನೆಲೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳೆ ಅಬ್ಬರ ತಗ್ಗಿದ್ರೂ ನಿಲ್ಲದ ಗುಡ್ಡ ಕುಸಿತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ತಗ್ಗಿದ್ರೂ ಗುಡ್ಡ ಕುಸಿಯೋ ಆತಂಕ ತಪ್ಪಿಲ್ಲ. ಗೋಕರ್ಣ ಸಮೀಪದ ರಾಮತೀರ್ಥ ದೇವಸ್ಥಾನ ಹಿಂಭಾಗ ಗುಡ್ಡ ಕುಸಿದಿದೆ. ಜನರಲ್ಲಿ ಢವಢವ ಜೋರಾಗಿದೆ. ದೇವಸ್ಥಾನದಲ್ಲಿ ಯಾರೂ ಇಲ್ಲದ ಹಿನ್ನೆಲೆ ಅನಾಹುತವೊಂದು ತಪ್ಪಿದೆ.
ಕರಾವಳಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಗುಡ್ಡ ಕುಸಿದು 7 ಮಂದಿ ಭೂಸಮಾಧಿಯಾಗಿದೆ. ಮರಣ ಮಳೆ ಅವಾಂತರಗಳ ಸರಮಾಲೆ ಸೃಷ್ಟಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನರು ಆತಂಕದಲ್ಲೇ ದಿನ ದೂಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಆಗಿರುವ ಘಟನೆ ಇದು. ಗುಡ್ಡ ಕುಸಿತವಾಗಿ 7 ಜನ ಭೂಸಮಾಧಿಯಾಗಿ ಹೋಗಿದ್ದಾರೆ. ಸದ್ಯ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ, ಘಟನೆಗೆ ನಿಖರ ಕಾರಣ ಏನು? ಸ್ಪಾಟ್ ಇಂದಲೇ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂಥ ಜಾಗ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಈ ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನು ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ರಕ್ಷಣಾ ಕಾರ್ಯರು ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವುದನ್ನು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಭಾಗದ ಆ ಬದಿಯಲ್ಲಿ ಸುಮಾರು ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂತಹ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂಥ ಲಾರಿ ಚಾಲಕರು ನಾಪತ್ತೆ ಆಗಿದ್ದರು. ಆ ಪೈಕಿ ಅಂದರೆ 7 ಜನರ ಪೈಕಿ 4 ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ನೋಡಿ, ಇಲ್ಲಿರುವಂಥ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದರೆ, ಇಲ್ಲಿ ಒಂದು ಹೈ ಟೆನ್ಷನ್ ವೈರ್ ಹೋಗಿತ್ತು. ಆ ಹೈ ಟೆನ್ಷನ್ ವೈರ್ ಸಮೇತವಾಗಿ ಈ ಒಂದು ಗುಡ್ಡ ಈ ಒಂದು ಗಂಗಾವಳಿ ನದಿಗೆ ಬಿದ್ದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ತುಂಬ ಆಳ ಇರುವಂಥ ಈ ಒಂದು ನದಿ, ಹರಿತಾ ಇರುವಂಥ ನದಿ. ಅಲ್ಲಿ ನಾವು ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನೋದು ನಮಗೆ ಅಲ್ಲಿ ನದಿಯಲ್ಲಿ ಕಾಣಿಸ್ತಾ ಇರುವಂಥ ಒಂದು ಮಣ್ಣು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ, ಅಲ್ಲಿ ಸುಮಾರು 3-4 ಮನೆಗಳಿತ್ತು. ಆ 3-4 ಮನೆಗಳೇನಿದೆ, ಆ ಮನೆಗಳಲ್ಲಿ ಇಲ್ಲಿ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ನದಿಯ ನೀರು ಫೋರ್ಸ್ ಆಗಿ ಆ ಮನೆಗಳ ಮೇಲೆ ಹೋಗಿತ್ತು. ಈ ಹೈವೇ ಮಾಡಿದಂಥ ಕಾಮಗಾರಿ ಏನಿದೆ ಕಂಪನಿ, ಅದರ ಒಂದು ಈ ಒಂದು ಕಾಮಗಾರಿಯಿಂದಲೇ ಈ ರೀತಿ ಆಗಿದೆ ಅಂತೇಳಿ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಇದಕ್ಕೆ IRB ಅವರು ಕಾರಣಕರ್ತರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇದೊಂದು ಮಲೆನಾಡಾಗಿರೋದ್ರಿಂದ ಇದು ದೊಡ್ಡ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಹೇರಳವಾದಂಥ ಮಳೆ ಬೀಳ್ತಾ ಇರುತ್ತೆ. ಈ ಮಳೆ ಬೀಳುವಂಥ ಇಂಥ ಜಂಗಲ್ ಕಾಡಿನಲ್ಲಿ ಈ ಥರ ಹೊರತೆಗಳಾಗಿರುವಂಥದ್ದು, ನೀರು ಬರುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ಈ IRB ಅವರು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಮತ್ತು ಕಾನೂನಲ್ಲಿ ಕೂಡ ಈ ಇಷ್ಟು ದೊಡ್ಡ ಅರ್ತ್ ಮೂವರ್ಸ್ಗಳಲ್ಲಿ ಕಟ್ ಮಾಡುವಾಗ ಅದನ್ನು ನೋಡಿ ಸರ್ಕಾರದ ಅನುಮತಿ ತೊಗೊಳ್ಬೇಕಾಗ್ತದೆ. ಸರ್ಕಾರದ ಅನುಮತಿ ತಗೊಳ್ಳದೇ ಇದ್ದರೆ ಕಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಾಸಿಪ್ಗಳು ನಮ್ಮಲ್ಲಿದೆ. ಏನೇ ಇದ್ದರೂ ಕೂಡ ಅದಕ್ಕೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿರೋದು IRB ಅವ್ರ ಕರ್ತವ್ಯವಾಗಿತ್ತು, ಅವ್ರು ಮಾಡಿಲ್ಲ. ಇದಕ್ಕೆ ಕಾರಣಕರ್ತರು IRB ಅವರು ಅಂತ ಅನಿಸ್ತಾ ಇದೆ. ಓಕೆ, ಈಗ ಸ್ಥಳೀಯರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಈ ಘಟನೆಗೆ ಪ್ರಮುಖವಾದಂಥ ಕಾರಣ IRB ಅವರ ಕಳಪೆ ಕಾಮಗಾರಿ ಅಂತಲೇ ಈಗ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾರೆ. ನೋಡಿ, ನಮಗೆ ಗುಡ್ಡ ಕಾಣಿಸ್ತಾ ಇದೆ. ಗುಡ್ಡದ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ನೀರು ಕೂಡ ಹರಿತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗುಡ್ಡದ ಮೇಲ್ಭಾಗದಿಂದ ಬರ್ತಾ ಇಲ್ಲ, ಗುಡ್ಡದ ಮಧ್ಯಭಾಗದಿಂದ ನೀರು ಆ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು. ಸೊ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಹಾಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು 2 ದಿನಗಳ ಕಾಲ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವ ಮಾತುಗಳನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೂ 1 ವಾರ ಆದರೂ ಕೂಡ ಈ ಒಂದು ಹೈವೇಯಲ್ಲಿ ಕ್ಲಿಯರ್ ಆಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ ಅಂತೇಳಿ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಮಳೆಯಿಂದ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಹಲವರು ಜೀವ ಕಳೆದುಕೊಂಡಿದ್ರೆ, ಇನ್ನೂ ಕೆಲವರು ಬದುಕನ್ನ ಕಳೆದುಕೊಂಡಿದ್ದಾರೆ. ಕಾರಣ ಮನೆಗಳೇ ತೇಲಿ ಹೋಗಿದೆ ನೀರಿನ ರಭಸಕ್ಕೆ. ನದಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿದೆ ಮನೆ, ಬದುಕು ಮೂರಾವಟ್ಟೆಯಾಗಿದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರಿ ಹಾನಿಯಾಗಿದೆ. 5 ಮನೆಗಳ ಅಪಾಯ ಹೊರತಾಗಿ ಮತ್ತೇನೂ ಕೂಡ ಉಳಿದಿಲ್ಲ. ಅವಘಡದಲ್ಲಿ 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರೆ, ಒಬ್ರು ನಾಪತ್ತೆಯಾಗಿರುವಂತಹ ಶಂಕೆ ಇದೆ. ಗುಡ್ಡ ಕುಸಿತದ ಹಾನಿ ಶಿರೂರಿಗಷ್ಟೇ ಸೀಮಿತವಾಗಿಲ್ಲ, ಗಂಗಾವಳಿ ನದಿಯ ಮತ್ತೊಂದು ದಡದಲ್ಲೂ ಕೂಡ ಭಾರಿ ಹಾನಿಯಾಗಿದೆ ಅಂತೆ. ಉಳುವರೆ ಗ್ರಾಮದಲ್ಲಿ ಮನೆಗಳು ಸಂಪೂರ್ಣ ನದಿ ಪಾಲಾಗಿದೆ. ಗಂಗಾವಳಿ ನದಿಗೆ ಬಿದ್ದ ಭಾರಿ ಮಣ್ಣು ಬಂಡೆ ಮನೆಗಳ ಕೊಚ್ಚಿ ಹೋಗೋ ಮಟ್ಟಿಗೆ ನೀರಿನ ರಭಸ. ಬಂಡೆ ಬಿದ್ದಾಗ ಸುನಾಮಿಯಂತೆ ಅಪ್ಪಳಿಸಿದೆ ಅಂತೆ ನದಿ ನೀರು. ಏನಾಗ್ತಾ ಇದೆ ಅನ್ನುವಷ್ಟರಲ್ಲೇ ಅಪ್ಪಳಿಸಿ ಬಿಟ್ಟಿದೆ ದುರಂತ. ನೋಡ್ತಾ ಇದ್ದಂತೆ ಸುನಾಮಿಯ ರೀತಿಯಲ್ಲಿ ಮನೆ ಕೊಚ್ಚಿ ಹೋಗಿದೆ. ಗಂಗಾವಳಿ ನದಿ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಪಾಟ್ ಅಲ್ಲಿ ಇದ್ರು. ಆ ಗುಡ್ಡ ಕುಸಿತ ಆದ ಬಳಿಕ ಗಂಗಾವಳಿಯ ನದಿ ನೀರು
ರಭಸವಾಗಿ ಉಕ್ಕಿ ಹರಿದಿರೋದ್ರಿಂದ ಮನೆ ಕೊಚ್ಚಿ ಹೋಗಿರುವಂತ ದೃಶ್ಯ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಮನೆಯ ಪಾಯ ಬಿಟ್ಟು ನೀವು ಮನೆ ಇತ್ತ ಅನ್ನೋದನ್ನ ಕೂಡ ಗುರುತು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ. ನೋಡಿ, ಬರೀ ಪಾಯ ಮಾತ್ರ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಪಾಯ ಬಿಟ್ಟು ಇಲ್ಲೊಂದು ಮನೆ ಇತ್ತ ಅನ್ನೋದು ಕೂಡ ಗುರುತು ಮಾಡಕ್ಕಾಗಲ್ಲ, ಅಂತ ಪರಿಸ್ಥಿತಿ ಇದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬಹುದು ನಾವು ನೀರಿನ ರಭಸ, ಆ ಘಟನೆಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ. ಎಕ್ಸಾಕ್ಟ್ಲಿ ಇದೆ ಗಂಗಾವಳಿ ನದಿ. ಗಂಗಾವಳಿ ನದಿಯ ದೃಶ್ಯ ನಾವೀಗ ಗಮನಿಸ್ತಾ ಇದೀವಿ. ನೀರಿನ ರಭಸ ಹೆಚ್ಚಳ ಆಗೋದಕ್ಕೆ ಕಾರಣ ಗುಡ್ಡ ಕುಸಿತ ಆಗಿರೋದು. ಆ ಗುಡ್ಡ ಕುಸಿತ ಆಗಿರೋದ್ರಿಂದ ಅದರ ಡ್ಯಾಮೇಜ್ ಎಲ್ಲಿ ತನಕ ವ್ಯಾಪಿಸಿದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್. ಗಂಗಾವಳಿ ನದಿಯ ನೀರಿನ ರಭಸ ಹೆಚ್ಚಳ ಆಗ್ತಾ ಇದ್ದಂತೆ ನೋಡ್ತಾ ಇದ್ದಂತೆ ಮನೆಯಲ್ಲಿದ್ದಂತ ಜನ ಏನಾಗ್ತಾ ಇದೆ ಅಂತ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರ ಒಳಗಡೆ ಆ ಮನೆ ಕೊಚ್ಚಿ ಹೋಗಿದೆ, ಪಾಯ ಮಾತ್ರ ಉಳ್ಕೊಂಡಿರುವಂತಹ ದೃಶ್ಯ. ಹಾಗಾಗಿ ಹೇಳ್ತಾ ಇರೋದು, ಕೆಲವರು ಜೀವ ಕಳೆದುಕೊಂಡಿದ್ರೆ, ಕೆಲವರು ಬದುಕನ್ನೇ ಕಳೆದುಕೊಂಡು ಪಾಪ ಬೀದಿಗೆ ಬಿದ್ದಿರುವಂತಹ ಪರಿಸ್ಥಿತಿ. ಮಳೆ ಅನೇಕರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಮಳೆ ಆಗ್ಲಿ ಅಂತ ನಾವು ಕೇಳ್ತೀವಿ, ಆದ್ರೆ ಮಳೆ ಆದ್ರೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರೋದ್ರಿಂದ ಜನ ಆತಂಕದಲ್ಲೇ ಬದುಕುವಂತಹ ಪರಿಸ್ಥಿತಿ. ಇನ್ನು ಈ ಬದುಕನ್ನ ಕಟ್ಕೊಳ್ಳೋದಕ್ಕೆ